ಜೀವ ತುಂಬೋ ಕಾಮಧೇನು ಒಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮಧೇನು ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಕೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ ಸ್ವಾವಲಂಬಿಗಳಾಗೋಣ. ಪ್ರೀತಿಯ ವೀಕ್ಷಕರೇ, ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಕಲ್ಪತರು ನಾಡು ತುಮಕೂರಿಗೆ ಪಾದಾರ್ಪಣೆ ಮಾಡೋಣ. ಬೆಂಗಳೂರಿನಷ್ಟೇ ಫಾಸ್ಟ್ ವಿಸ್ತರಣೆಯಾದ ಪುಟ್ಟ ಬೆಂಗಳೂರು ಅನ್ನಬಹುದಾದ ಊರು ತುಂಬೆಕೆರೆ, ತುಮ್ಮಿಗನೂರು, ಹೌದು ತುಮಕೂರು. ನಗರವೂ ಹೌದು, ಹಳ್ಳಿಯ ಸೊಗಡನ್ನು ಉಳಿಸಿಕೊಂಡಿರುವ ಉದ್ಯಮ ಕೇಂದ್ರವೂ ಹೌದು. ಶಿಕ್ಷಣ ಕೇಂದ್ರ, ವೈದ್ಯಕೀಯ ತಾಂತ್ರಿಕ ಸಂಸ್ಥೆಗಳು ಇಲ್ಲಿವೆ. ವಿಶ್ವಪ್ರಸಿದ್ಧ ಸಿದ್ಧಗಂಗಾ ಮಠ ಇಲ್ಲಿದೆ. ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರ. ದೇವರಾಯನದುರ್ಗ, ಗೊರವನಹಳ್ಳಿ ಮಹಾಲಕ್ಷ್ಮಿ, ಯಡಿಯೂರು ಸಿದ್ಧಲಿಂಗೇಶ್ವರ, ಕೈದಾಳ ಚನ್ನಕೇಶವ, ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ತುಮಕೂರು ಹೊಂದಿದೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದ ಬೃಹತ್ ಕೋಟೆ ಗಂಗಾಧರೇಶ್ವರ ದೇವಸ್ಥಾನ ತುಮಕೂರಿನ ಹುತ್ತಿದುರ್ಗದಲ್ಲಿದೆ. ಮಧುಗಿರಿ ಬೆಟ್ಟ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಟ್ಟಿಸಿದ ಬೃಹತ್ ಕೆರೆ ಮಾವತ್ತೂರಿನಲ್ಲಿದೆ. ಗುಬ್ಬಿ, ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಕುಣಿಗಲ್, ತುರುವೇಕೆರೆ ತುಮಕೂರಿನ ಭಾಗಗಳು. ನಾಟಕ ಶಿರೋಮಣಿ ಗುಬ್ಬಿ ವೀರಣ್ಣನವರು ತುಮಕೂರಿನವರು. ಕಲೆ, ವಿಜ್ಞಾನ, ಶಿಕ್ಷಣ, ಆರ್ಥಿಕತೆಯಲ್ಲಿ ತುಮಕೂರು ಸದಾ ಕ್ರಿಯಾಶೀಲ. ಕಲ್ಪತರು ನಾಡು ತುಮಕೂರು. ಬಹುವಿಧ ಬೆಳೆಗಳನ್ನು ಇಲ್ಲಿನ ರೈತರು ಬೆಳೀತಾರೆ. ತೆಂಗಿನಕಾಯಿ, ರಾಗಿ, ಭತ್ತ, ತೊಗರಿ, ಕಡಲೆ, ನೆಲಗಡಲೆ, ದ್ವಿದಳ ಧಾನ್ಯಗಳನ್ನು ಇಲ್ಲಿನ ರೈತರು ನೆಚ್ಚಿಕೊಂಡಿದ್ದಾರೆ. ಟೊಮೆಟೊ, ಈರುಳ್ಳಿ, ತರಕಾರಿ ಬೆಳೆಗಳು, ಗುಲಾಬಿ, ಮಲ್ಲಿಗೆ, ಚೆಂಡು ಹೂವುಗಳನ್ನು ಇಲ್ಲಿನ ರೈತರು ಹೇರಳವಾಗಿ ಬೆಳೆಯುತ್ತಾರೆ. ತುಮಕೂರಿನ ಹುಣಿಸೆ ಹಣ್ಣು ಜಗತ್ಪ್ರಸಿದ್ಧ. ಮಳೆಯಾಶ್ರಿತ ಕೃಷಿ ಇಲ್ಲಿ. ಕಾವೇರಿ, ಹೇಮಾವತಿ ನದಿಗಳ ಕಾಲುವೆಗಳೂ ಇವೆ. ನೀರಾವರಿ ಭೂಮಿಗಳೂ ಉಂಟು. ಹನಿ ನೀರಾವರಿ ಪದ್ಧತಿ ಇಲ್ಲಿ ಬಹಳ ಜನಪ್ರಿಯ. ವೈವಿಧ್ಯಮಯ ಕೃಷಿಯ ತವರು ತುಮಕೂರು. ತುಮಕೂರಿನ ಉಡಿಗೆರೆ ಹೋಬಳಿ ಅನುಪನಹಳ್ಳಿಯಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನೀವು ಬನ್ನಿ ತುಮಕೂರಿನ ಉಡಿಗೆರೆ ಹೋಬಳಿ ಅನುಪನಹಳ್ಳಿಗೆ ನಮ್ಮ ಜೊತೆ. ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಯೋಗಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿಯ 8ನೇ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಾವು ಇವತ್ತು ತುಮಕೂರು ಜಿಲ್ಲೆಯ ಊಡಿಗೆರೆ ಹೋಬಳಿಯ ಅನುಪನಹಳ್ಳಿ ಗ್ರಾಮದಲ್ಲಿ ಇವತ್ತು ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಆಸಕ್ತ ರೈತರು ಇಲ್ಲಿ ಆಗಮಿಸಿದ್ದಾರೆ. ರೈತ ಬಾಂಧವರೇ, ನಾವು ಇವತ್ತು ಇಲ್ಲಿ ತೆಂಗಿನಲ್ಲಿ ಕಪ್ಪು ತಲೆ ಕಂಬಳಿ ಹುಳುವಿನ ಒಂದು ನಿರ್ವಹಣೆ ಮತ್ತು ಇತರೆ ಪೀಡೆ ನಿರ್ವಹಣೆ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಸಂವಾದದ ಮೂಲಕ ತಮ್ಮನ್ನೆಲ್ಲ ಇಲ್ಲಿ ಬರಮಾಡ್ಕೊಂಡಿದ್ದೇವೆ. ರೈತ ಬಾಂಧವರೆಲ್ಲರಿಗೂ ಒಂದು ಮನವಿ ಏನು ಅಂತಂದರೆ, ಆ ಒಂದು ತೆಂಗಿನಲ್ಲಿ ಬರುವಂತಹ ಬಾಧಿಸುವ ಹುಳುಗಳಿಗೆ ನಿಸರ್ಗದಲ್ಲಿ ನಮಗೆ ಸಾಕಷ್ಟು ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು ಅಲ್ಲೇ ನಿಯಂತ್ರಣ ಮಾಡ್ತಾ ಇರ್ತವೆ. ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮಲ್ಲಿ ಇವತ್ತು ಶ್ರೀ ವೈಬಿ ಶ್ರೀನಿವಾಸ್ ಅವರು, ತೆನೆ ಅಗ್ರಿ ಸೊಲ್ಯೂಷನ್ಸ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ. ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ರೈತ ಬಾಂಧವರು, ಹಾಗೆಯೇ ನಮ್ಮೊಡನೆ ಇವತ್ತು ಈ ಒಂದು ಭಾಗದ
ಪ್ರಗತಿಪರ ರೈತರಾದ ಶ್ರೀಯುತ ನಾಗರಾಜ್ರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ತುಮಕೂರು ಜಿಲ್ಲೆಯ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ಹುಲಿರಾಜ್ರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಅನುಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ಹನುಮಂತರಾಯಪ್ಪನವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಾ, ನಮ್ಮೊಡನೆ ಇವತ್ತು ತುಮಕೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ದಿವಾಕರ್ ಅವರು ಸಹ ನಮ್ಮೊಡನೆ ಇದ್ದಾರೆ. ಬನ್ನಿ ರೈತ ಬಾಂಧವರೇ, ಇವಾಗ ನಾವು ತೆಂಗಿನಲ್ಲಿ ಬಾಧಿಸುವ ಕಪ್ಪು ತಲೆ ಕಂಬಳಿ ಹುಳುವಿನ ಬಗ್ಗೆ ತುಸು ಮಾಹಿತಿ ಹಂಚಿಕೊಳ್ಳೋಣ. ಕಪ್ಪು ತಲೆ ಕಂಬಳಿ ಹುಳು ಅಂದ್ರೆ ಏನು, ಅದು ಯಾವಾಗ ಬಾಧಿಸುತ್ತೆ, ಅದು ಹೇಗೆ ನಿರ್ವಹಣೆ ಮಾಡ್ಬೋದು ನಾವು? ಯಾಕಂತಂದ್ರೆ ತೆಂಗು ವಾಣಿಜ್ಯ ಬೆಳೆಯಾಗಿದ್ದು ಅದನ್ನ ಸಾಕಷ್ಟು ಈ ಒಂದು ಭಾಗದಲ್ಲಿ ರೈತರು ತೆಂಗು ಬೆಳೆಗಾರರಾಗಿದ್ದಾರೆ. ದಯಮಾಡಿ ಮಾಹಿತಿ ಹಂಚ್ಕೋಬೇಕಂತೇಳಿ ತಮಗೆ ಆಹ್ವಾನಿಸ್ತಾ ಇದ್ದೀನಿ ಸರ್. ಇದು ಒಂದು ಪತಂಗ ಅಂದ್ರೆ ಚಿಟ್ಟೆ ಪತಂಗ, ಆ ಥರ ಒಂದು ಪತಂಗ. ಇದು ಪತಂಗಕ್ಕೆ 4 ಹಂತಗಳಿರುತ್ತೆ. ಮೊಟ್ಟೆ, ಮರಿಹುಳು, ಕೋಶ ಮತ್ತು ಪ್ರೌಢಾವಸ್ಥೆ, 4 ಹಂತ ಇರುತ್ತೆ. ಈ ಮೊಟ್ಟೆಯಾಗಿ 1 ವಾರ ಮೊಟ್ಟೆಯಲ್ಲಿ ಇರುತ್ತೆ. ಆಮೇಲೆ ಈ ಏನು ನಾವು ಗರಿಗಳ ತಿನ್ನತ್ತಲ್ಲ ಮರಿಹುಳುಗಳು, ಆ ಮರಿಹುಳುಗಳು ಒಂದು ಸುಮಾರು 40 ದಿನ, 45 ದಿನ, 50 ದಿನವರೆಗೂ ಮರಿಹುಳು ತಿಂತಾನೆ ಇರುತ್ತೆ. ಆಮೇಲೆ ಕೋಶಾವಸ್ಥೆಗೆ ಹೋಗ್ಬಿಟ್ಟು ಆಮೇಲೆ ಪ್ರೌಢ ಕೀಟವಾಗಿ ಮತ್ತೆ ಮೊಟ್ಟೆ ಇಡುತ್ತೆ. ಇದು ಅದರದ್ದು ಜೀವನ ಚರಿತ್ರೆ ನಡೆಯುತ್ತೆ. ಒಂದು ವರ್ಷದಲ್ಲಿ ಒಂದು 5 ರಿಂದ 6 ತಲೆಮಾರು ಮುಗಿಸ್ತದೆ. ಇದು ನಿಮ್ಮ ಗಿಡಗಳನ್ನ ತಿಂತ ಒಂದು ವರ್ಷದಲ್ಲಿ ಸ್ವಲ್ಪ ನಿಧಾನವಾಗಿ ತನ್ನ ತಲೆಮಾರುಗಳನ್ನ ಮುಗಿಸ್ತಾ ಇರುತ್ತೆ. ಎಲ್ಲಿ ಒಂದು ಕಡೆ ಶುರು ಮಾಡ್ತದೋ ಅದನ್ನ ಪೂರ್ತಿ ಮುಗಿಸೋವರೆಗೂ ಅದು ಅಲ್ಲೇನೆ ತನ್ನ ಜೀವನ ಚರಿತ್ರೆ ನಡೆಸ್ತಾನೆ ಇರುತ್ತೆ. ಆಮೇಲೆ ಮುಗಿಸಿದ ಮೇಲೆ ಬೇರೆ ತೋಟಗಳಿಗೆ ಹರಡುತ್ತೆ. ಇದು ಈಗ ನಾವು ನಿರ್ವಹಣೆ ಕ್ರಮ ಮಾಡುವಾಗ ನಮಗಿದು ಗಮನ ಇರಬೇಕು, ಯಾರ್ಯಾರ ತೋಟಗಳಲ್ಲಿ ಆಗ್ತಾ ಇದೆ ಇದು ಅಂತ. ಅವ್ರುಗಳು ಎಲ್ಲರೂ ಸೇರ್ಕೊಂಡೆ ನಿರ್ವಹಣೆ ಕ್ರಮ ಮಾಡಬೇಕಾಗುತ್ತೆ ಹೊರತು ಒಬ್ರು ಬಿಟ್ಟು ಇನ್ನೊಬ್ರು ಮಾಡ್ತಾರೆ, ಇನ್ನೊಬ್ರು ಬಿಟ್ಟು ಇನ್ನೊಬ್ರು ಮಾಡ್ತಾರೆ ಅಂದ್ರೆ ಈ ಕಪ್ಪು ತಲೆ ಹುಳನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ನಾವು ಬರೋ ಕೀಟ ನೋಡಿದ್ರೆ ಯಾವ್ದಾದ್ರು ಒಂದು ಟೈಮಲ್ಲಿ ಹೋಗಿ ನೋಡಿದ್ರೆ ಅದು ನಿಮಗೆ ಮೊಟ್ಟೆನೂ ಇಡ್ತಾ ಇರುತ್ತೆ, ಕೋಶಗಳು ಇರ್ತವೆ, ಮರಿಗಳು ಇರ್ತವೆ. ಆ ಥರ ನಾವು ನೋಡೋ ಅಂಥದ್ದು. ಇದರಲ್ಲಿ ಮಾತ್ರ ಸ್ಪೆಷಲ್ ಇದು ನಿಮಗೆ ಒಂದೊಂದು ಟೈಮಲ್ಲಿ ಒಂದೊಂದು ಹಂತ ನಡೀತಾ ಇರುತ್ತೆ. ಹಾಗಾಗಿ ನಿರ್ವಹಣೆ ಕ್ರಮ ಮಾಡುವಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಯಾವುದೋ ಒಂದು ಔಷಧಿ ಕೊಡ್ತೀವಿ ಅಂತ ತಗೊಳ್ಳಿ. ಈಗ ಬೇವಿಂದೇ ಒಂದು ಔಷಧಿ ಕೊಡ್ತೀವಿ ನಾವು, ಬೇರಿಗೆ ಕೊಡ್ತೀವಿ ಅಂತ ತಗೊಳ್ಳಿ. ಬೇರಿಂದ ಔಷಧಿ ಕೊಡ್ಬೋದು. ಇದರಲ್ಲಿ ಯಾವ ಟೈಮಲ್ಲಿ ಕೊಡ್ಬೇಕು ನಾವು? ಈಗ ಎಲ್ಲ ಕೋಶಾವಸ್ಥೆ ತಿರುಗಿ ಎಲ್ಲ ಪತಂಗಗಳಾಗಿ ಮೊಟ್ಟೆ ಇಡೋ ಟೈಮಲ್ಲಿ ನಾವು ಕೊಟ್ಟರೆ ಅದ್ರದ್ದು ಪರಿಣಾಮಕಾರಿ ಆಗಿರೋದಿಲ್ಲ. ಯಾವಾಗ ಅಂದರೆ ಎಲ್ಲ ಸಣ್ಣ ಮರಿಹುಳುಗಳಾಗ್ತಾವಲ್ಲ, ಆ ಟೈಮಿಗೆ ಸರಿಯಾಗಿ ಕೊಡ್ಬೇಕು ನಾವು. ಅದಕ್ಕೆ ಎಲ್ಲರಿಗೂ ಒಂದೇ ಹಂತದಲ್ಲಿ ಇರೋದಿಲ್ಲ. ಇದು ಒಂದು ಪ್ಯಾಚಲ್ಲಿ ಒಂದು ಹಂತ ಇದ್ರೆ ಇನ್ನೊಂದು ಕಡೆಯವರೆ ಇನ್ನೊಂದು ಹಂತ ನಡೀತಾ ಇರುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ ನಾವು ಔಷಧಿ ಕೊಟ್ಟರೆ ಅಲ್ಲೂ ಔಷಧಿ ಕೊಡಬೇಕು ಅಂತಿಲ್ಲ, ಅಲ್ಲಿ ಕೂಡ ಪರಿಶೀಲಿಸಬೇಕು ಇದು ಯಾವ ಹಂತದಲ್ಲಿದೆ ಅಂತ. ಅದನ್ನು ನೋಡಿಕೊಂಡು ನಾವು ಏನಾದರೂ ಒಂದು ನಿರ್ವಹಣೆ ಕ್ರಮನ ಅಲ್ಲಿ ಅಳವಡಿಸ್ಬೇಕಾಗತ್ತೆ. ಇದೊಂದು ವಿಷಯ ನಮ್ಮ ಇಲಾಖೆಯವರು ಗಮನದಲ್ಲೂ ಇಟ್ಕೋಬೇಕು. ಇದನ್ನ ನಿರ್ವಹಣೆ ಮಾಡುವಾಗ ಇದು ಸುಮಾರು 10 ವರ್ಷಕ್ಕೆ ಒಂದ್ಸಾರಿ ಇದರದ್ದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಶುರು ಆಗುತ್ತೆ. ಈ ಪ್ರಾಬ್ಲಮ್ ಒಂದು 3 ರಿಂದ 4 ವರ್ಷಗಳ ತನಕ ಇದು ಕಾಣಿಸ್ತಾ ಇರುತ್ತೆ ಜಾಸ್ತಿಯಾಗಿ, ಮತ್ತೆ ಕ್ಷೀಣಿಸ್ತಾ ಹೋಗುತ್ತೆ. ಮತ್ತೊಂದು 10 ವರ್ಷಕ್ಕೆ ಇನ್ನೊಂದು ಸೈಕಲ್ ಶುರು ಆಗುತ್ತೆ ಇದರದ್ದು, ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಅದು ಒಂದು. ಎರಡನೇ ವಿಷಯ, ಎಲ್ಲಿ ಯಾವ ಭಾಗದಲ್ಲಿ ಇದು ಬರ್ತಾ ಇರುತ್ತಲ್ಲ ಅದೇ ಭಾಗದಲ್ಲೇ ಬರ್ತಾ ಇರುತ್ತೆ. ಏರಿಯಾ ವೈಡ್ ಮ್ಯಾನೇಜ್ಮೆಂಟ್ ಅಂತೀವಿ. ಆ ಏರಿಯಾ ಪೂರ್ತಿ ಯಾವ ರೀತಿ ನಾವು ಅದನ್ನು ಹತೋಟಿ ಮಾಡ್ಬೋದು ಅಂತ ನಮ್ಮ ಇಲಾಖೆಯವರು ಮುನ್ನೆಚ್ಚರಿಕೆಯಿಂದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ. ಈ ಕಪ್ಪು ತಲೆ ಹುಳು ಅಲ್ಲಿ ನಿಮ್ಮ ಏರಿಯಾ ಅದೇನು ಈಗ ಒಂದು 10 ತೋಟಗಳಲ್ಲಿ ಕಾಣ್ತಾ ಇದೆ, 15 ತೋಟಗಳಲ್ಲಿ ಕಾಣ್ತಾ ಇದೆ ಅಂದ್ರೆ ಅವರೆಲ್ಲ ಒಂದೇ ಸಾರಿ ಹತೋಟಿ ಕ್ರಮ ತಗೊಂಡ್ರೆ ಮತ್ತೆ ಬರೋ ಸಾಧ್ಯತೆಗಳು ನಿಮಗೆ ಕಡಿಮೆ ಇರುತ್ತೆ. ಈ ಮರಿಹುಳು ಆದಾಗ ಈ ಒಂದೊಂದು ಗರಿ ಎಲೆಯಲ್ಲೂ ಈಗ ಎಲೆ ಹೀಗಿದೆ ಅಂತಂದ್ರೆ ಅದರ ಕೆಳಭಾಗದಲ್ಲಿ ಮಾತ್ರ ತಿಂತಾ ಇರುತ್ತೆ, ಕೆರೆದು ತಿಂತಾ ಇರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ನಿಮಗೆ ಎಲ್ಲ ಗಿಡ ಸುಟ್ಟಂಗಾಗಿರುತ್ತೆ, ಒಣಗದಂಗೆ ಆಗುತ್ತೆ ಮೇಲ್ಗಡೆ. ಈ ನಿರ್ವಹಣೆ ಕ್ರಮ ಬಂದಾಗ್ಲೂ ಅಷ್ಟೇನೆ. ನೀವು ಸುಮಾರು ಜನ ಹೇಳ್ತಾರೆ ಗರಿಗಳನ್ನ ಕತ್ತರಿಸಿ ಅಂತ. ಸೊ ಆ ಥರದ ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಆಮೇಲೆ ಗರಿ ಎಲ್ಲ ಸುಟ್ಟೋಗಿ ಅದು ಆಗ್ಲೇ ತಿಂದೆಲ್ಲ ಆಗಿರುತ್ತೆ, ಅವಾಗ ಹೋಗಿ ಕತ್ತರಿಸಿ ಕೂಡ ಸುಖ ಇಲ್ಲ. ಆಗ್ಲೇ ಅವು ತಿಂದ್ಬಿಟ್ಟು ಗರಿಗಳ ಮೇಲ್ಗಡೆಗಾಗ್ಲೇ ಹೋಗಿರ್ತಾವ ಹುಳುಗಳು, ಅಂತ ಗರಿಗಳು ಕತ್ತರಿಸು ಸುಖ ಇಲ್ಲ. ನೀವು ಎಂತ ಗರಿ ಅಂದ್ರೆ ಇನ್ನೂ ತಿಂತಾ ಇದ್ದಾವೆ ಆಕ್ಟಿವ್, ಒಂದಿಷ್ಟು ಎಲೆಗಳನ್ನ ಪರಿಶೀಲಿಸ್ಬಿಟ್ಟು ಆಮೇಲೆ ಆ ಗರಿ ಕತ್ತರಿಸಿ ಸುಟ್ಟಾಕಿದ್ರೆ ಅದು ನಿಮಗೆ ಅವಾಗ ಏನಾದರೂ ಒಂದು ಹತೋಟಿ ಸಿಕ್ಕಂಗಾದ್ರೂ ಆಗುತ್ತೆ. ಹುಲಿರಾಜ್ ಸರ್, ಕೃಷಿ ಇಲಾಖೆ ವತಿಯಿಂದ
ಏನು ಯೋಜನೆಗಳನ್ನು, ರೈತರಿಗೋಸ್ಕರ ಇರುವ ಯೋಜನೆಗಳನ್ನು ತಾವು ದಯಮಾಡಿ ಸ್ವಲ್ಪ ಮಂದಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ. ಮೊದಲನೇದಾಗಿ ಬೆಳೆ ವಿಮೆ ಭಾಳ ಹೆಚ್ಚು ಏನು ನೀವು ಕಟ್ಟಬೇಕಾಗಿಲ್ಲ. 1 ಎಕರೆಗೆ 344 ರೂಪಾಯಿ ಇದೆ. ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ತುಮಕೂರಿನಲ್ಲಿ 60 ಕೋಟಿ ರೈತರಿಗೆ ಬೆಳೆ ವಿಮೆ ಬಂದಿದೆ. ಕಳೆದ ವರ್ಷ ಬಂದಿಲ್ಲ, ಯಾಕೆಂದರೆ ಇಳುವರಿ ಚೆನ್ನಾಗಿ ಬಂದಿತ್ತು ಅಂತ. ಆಮೇಲೆ ನಾವು ಕಳ್ಕೊಳ್ಳೋಂಥದ್ದು ಏನು ದೊಡ್ಡ ಮೊತ್ತ ಏನಿಲ್ಲ. 344 ರೂಪಾಯಿ 1 ಎಕರೆಗೆ ಕಟ್ಟುವಂಥ ಶಕ್ತಿ ಎಲ್ಲರ ಹತ್ರ ಇದೆ ಅಂತ ನನ್ನ ಭಾವನೆ. ತೀರಾ ಆಗಿಲ್ಲ ಅಂದರೆ ಒಂದು ಅರ್ಧ ಎಕರೆಗಾದರೂ ಕಟ್ಟಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಅದರದ್ದು ಲಾಭ ನಿಮಗೆ ಗೊತ್ತಾದಾಗ ನಿಮಗೆ ಅದು ಅರಿವಾಗ್ತದೆ, ಹೌದು ನಾವು ಬೆಳೆ ವಿಮೆ ಮಾಡಿಸ್ಬೇಕು ಅಂತ. ಇನ್ನೊಂದು ವಿಚಾರ ಅಂತಂದರೆ, ಈಗ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಒಂದು ಮಾಡ್ತಾ ಇದ್ದೀವಿ. ಈಗೇನು ಮಾಡಿದ್ದಾರೆ, ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಒಂದು ಮೊಬೈಲಲ್ಲಿ ಆ್ಯಪ್ ಕೊಟ್ಟಿದ್ದಾರೆ. ಅದನ್ನು ರೈತರು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಊರಿನಲ್ಲಿರುವಂಥದ್ದು ಯಾವ ಖಾಸಗಿ ನಿವಾಸಿಗಳು ಅಂತ ಐಡೆಂಟಿಫೈ ಮಾಡಿದ್ದೀವಿ, ಯಾರಾದರೂ ಇಲ್ಲಿ ಇರ್ಬೋದು, ಖಾಸಗಿ ನಿವಾಸಿಗಳು ಗೊತ್ತಿಲ್ಲ, ಅವರು ನಿಮ್ಮ ಜಮೀನಿಗೆ ಬಂದು ಮಾಡ್ತಾರೆ. ಎಷ್ಟು ನಿಖರವಾಗಿ ಮಾಡ್ಬೋದು ಅಂದರೆ, ನಿಮ್ಮ ಜಮೀನಲ್ಲಿ 2 ತೆಂಗಿನ ಗಿಡ ಇದ್ದರೆ 2 ತೆಂಗಿನ ಗಿಡನೂ ಸೇರಿಸ್ಬೋದು. ಅದು 5 ಎಕರೆನಲ್ಲಿ 1 ಎಕರೆ ರಾಗಿ ಹಾಕಿದ್ದೀನಿ, 1 ಎಕರೆ ಭತ್ತ ಹಾಕಿದ್ದೀನಿ, ಇನ್ನೊಂದು ಎಕರೆ ತೆಂಗು ಹಾಕಿದ್ದೀನಿ, ಇನ್ನೊಂದು ಎಕರೆ ಅಡಿಕೆ ಹಾಕಿದ್ದೀನಿ, ಎಲ್ಲನೂ ಸೇರಿಸ್ಬೋದು. ಇಲ್ಲ ನಮ್ಮ ಜಮೀನಲ್ಲಿ ಒಂದು 4-5 ತೇಗದ ಗಿಡ ಇದೆ ಅಂದರೆ ಅದನ್ನೂ ಸೇರಿಸ್ಬೋದು. ಅಷ್ಟು ನಿಖರವಾಗಿ ನಿಮಗೆ ಒಂದು ಪಾಣಿನಲ್ಲಿ ಬೆಳೆ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಇದೆ. ಅದು ಕರೆಕ್ಟಾಗಿ ಬರಬೇಕು. ಆಮೇಲೆ ಲೋನ್ಗೆ ಹೋದಂಥ ಸಂದರ್ಭದಲ್ಲೂ ಅಷ್ಟೇ, ನಿಮ್ಮ ಪಾಣಿನಲ್ಲಿ ಏನು ಬೆಳೆ ಇದೆ ಅನ್ನೋದು ಆಧಾರದ ಮೇಲೆ ಅವರು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಕೃಷಿ ಇಲಾಖೆಯಲ್ಲಿ ಬೇಕಾದಷ್ಟು ಬೇರೆ ಬೇರೆ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಬಿತ್ತನೆ ಬೀಜದ್ದು ವಿತರಣೆ ಮಾಡ್ತಾ ಇದ್ದೀವಿ ಸಬ್ಸಿಡಿ ದರದಲ್ಲಿ. ಈಗ ಆಗಲೇ ನಮ್ಮ ಊರ್ಡಿಗೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೇಕಾದಷ್ಟು ಬೀಜ ಸ್ಟಾಕ್ ಇದೆ, ನೀವು ಅದನ್ನು ತಗೋಬಹುದು. ಈಗ ಮಳೆ ಕಡಿಮೆ ಆಗ್ತಾ ಇದೆ, ನೀರಾವರಿ ಸಲಕರಣೆಗಳಿಗೆ ಎಸ್ಪೆಷಲಿ ಸ್ಪ್ರಿಂಕ್ಲರ್ಸು, ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೀವಿ 90% ದರದಲ್ಲಿ. ಅದನ್ನು ನೀವು ಬಳಸ್ಕೊಳ್ಳಿ. ಇದಲ್ಲದೆ ನಮ್ಮ ಉಪಕರಣಗಳು, ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು, ರೋಟೋವೇಟ್ರು, ಕಲ್ಟಿವೇಟ್ರು, ಈ ಥರದ್ದು ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಭಾಗದ ಒಬ್ಬ ಪ್ರಗತಿಪರ ರೈತರಾದಂತಹ ಶ್ರೀಯುತ ನಾಗರಾಜ್ರವರು ಸಹ ನಮ್ಮೊಡನೆ ಇದ್ದಾರೆ. ನಾಗರಾಜ್ರವರೇ, ತಾವು ಕೈಗೊಳ್ಳುತ್ತಿರುವ ಕೃಷಿ ಬಗ್ಗೆ ಏನು, ಯಾವ್ಯಾವ ಒಂದು ಇಲಾಖೆಯಿಂದ ಏನು ಸವಲತ್ತು ತಗೊಂಡಿದ್ದೀರಾ, ಮತ್ತೆ ಕೃಷಿ ಯಾವ ರೀತಿ ತಗೊಳ್ತಾ ಇದ್ದೀರಾ ತಾವು, ದಯಮಾಡಿ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮ್ದು 2.5 ಎಕರೆ ಜಮೀನಿದೆ. ಅದರಲ್ಲಿ ನಾವು ಕಡೆಯಂಚಿಗೆ ಒಂದು 20 ತೆಂಗಿನ ಗಿಡ ಬೆಳೆದಿದ್ವಿ. ನನಗೆ ಕೀಟ ಬಾಧೆ ಅನ್ನೋದೇ ನಮಗೊಂದು 4-5 ವರ್ಷ ಗೊತ್ತೇ ಇಲ್ಲ. ಇದು ಏನೋ ರೋಗ ಬತ್ತಾಯ್ತು, ಏನೋ ರೋಗ, ಕಾಯೇ ಇಲ್ಲ ಅಂತ. ನಾವೊಂದು 10 ವರ್ಷದಿಂದ 20 ಮರದಾಗೆ 1,500 ತೆಂಗಿನಕಾಯಿ ಒಟ್ಟಿಗೆ ಕಿತ್ತು ತೆಂಗಿನಕಾಯಿ ಎಲ್ಲ ಮಾರ್ತಿದ್ವಿ. 1,500 20 ಗಿಡದಾಗೆ. ಇವತ್ತು 500 ಕಾಯಿ ನಾವು ಅದ್ರಾಗ ನೋಡೋಕ್ಕಾಗ್ತಾ ಇಲ್ಲ. ಇಷ್ಟು ಏನೋ ವಾತಾವರಣ ಕಲುಷಿತ ಆಗೈತೋ ಇಲ್ಲ, ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಆಮೇಲೆ ರಾಸಾಯನಿಕಗಳ ಔಷಧಿಗಳನ್ನು ಬಳಸ್ತಾ ಇರೋ ದೇಶ ಇದೆಲ್ಲ ಆಗ್ತಾ ಏನೋ ಗೊತ್ತಿಲ್ಲ. ಆದ್ರಿಂದ ಎಲ್ಲ ರೈತರು ನಮ್ಮ ಅಧಿಕಾರಿಗಳು ಹೇಳದಂತೆ ಕೀಟ ಬಾಧೆಗಳ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಹಾಗೆ ಇನ್ನೊಂದು ಕೊನೆ ಮಾತು ಏನಪ್ಪ ಹೇಳೋದು, ನಮ್ಮಲ್ಲಿರೋದು ಎಲ್ಲ ಕಡಿಮೆ ಜಮೀನುಗಳು. ಈ ಬೆಂಗಳೂರು, ತುಮಕೂರು, ಈ ಮೈಸೂರು ನಗರದವ್ರು ಬಂದು ಬೆಟ್ಟಗಾಡು ಪ್ರದೇಶ ಅಂತ ಹೇಳಿ ಎಲ್ಲ ಜಮೀನುಗಳೆಲ್ಲ ನಾವು ಮಾರಾಟ ಮಾಡ್ತಾ ಇದ್ದೀವಿ. ತಪ್ಪದೆ ನಾವು ಇರೋ ಜಮೀನ ಪಿತರಜಿತ ಆಸ್ತಿಯನ್ನ ಉಳಿಸ್ಕೊಂಡು ಇರೋ ಜಮೀನನ್ನ ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡು ಇನ್ನೇನು ಮುಂದೆ ನಾವೇನು ಮಾಡೋಕ್ಕಾಗಲ್ಲ, 1 ಅಡಿನೂ ನಾವು ತಗೊಳಕ್ಕಾಗಲ್ಲ. ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಹನುಮಂತರಾಯಪ್ಪನವರೇ, ಸಂಕ್ಷಿಪ್ತವಾಗಿ 1-2 ನಿಮಿಷಗಳ ಸಮಯ ತಗೊಂಡು ರೈತನ ಕುರಿತು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಕೇವಲ ಎಷ್ಟೈತೆ ಅಂದರೆ ನಮ್ಮ ಜಮೀನು 1 ಎಕರೆ, ಅರ್ಧ ಎಕರೆ, ಯಾರೋ ಇರೋದು 3 ಎಕರೆ ಜಮೀನು. ಅದರೊಳಗೆ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಪ್ರತಿಯೊಂದು ಮನೆಗಾಗುವಂಥ ಸಾಮಗ್ರಿಗಳೆಲ್ಲ ಬೆಳ್ಕೊಬೇಕು. ಕಡಲೆ ಗಿಡ ಇರ್ಬೋದು, ರಾಗಿ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಆಮೇಲೆ ಅಳಸುಂಡೆ ಎಲ್ಲ ಬೆಳಿಬೋದು. ಏನಂದರೆ ಅದಕ್ಕೆ ಒಂದು ಎಕರೆ ಜಮೀನು ಕಾಯೋಕ್ಕೆ ಪ್ರತಿ 24 ಗಂಟೆನೂ ಒಂದು ಆಳಲ್ಲಿರಬೇಕು ನಾವು. ಅಲ್ಲಿ ಇದ್ರೂ ಕೂಡ ನಮಗೆ ಅದ್ರಾಗ ಅರ್ಧ ಬೆಳೆನೂ ಸಹ ಸಿಗಲ್ಲ, ಮಳೆ ನೋಡಿ ಈ ಥರ. ಹಾಗಾಗಿ ನಮ್ಮದು ಇಲ್ಲಿ ಜೀವನ ಮಾಡೋದು ವ್ಯವಸಾಯದಿಂದ ಭಾಳ ತೊಂದರೆ ಆಗಿದೆ. ನೂಲು ಕಾಯೋಕ್ಕಾಗಲ್ಲ, ಕಪ್ಪುನಾರಿ ಕಾಯೋಕ್ಕಾಗಲ್ಲ, ಹಂದಿ ಕಾಯೋಕ್ಕಾಗಲ್ಲ, ಕೋತಿ ಕಾಯೋಕ್ಕಾಗಲ್ಲ. ಆಮೇಲೆ ಚಿರತೆಗಳ ಕಾಟ ಬೇರೆ, ಕರಡಿ ಕಾಟ ಬೇರೆ. ಇಂಥವೆಲ್ಲನೂ ಪ್ರಾಣಿಗಳು ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾವೆ. ಇದ್ರ ಮಧ್ಯೆ ನಾವು ವಾಸ ಮಾಡಿ ನಾವು ವ್ಯವಸಾಯ ಬಗ್ಗೆ ಮಾಡಿ ಮುಂದುವರಿಯೋದು ನಾವು ಭಾಳ ಕಷ್ಟ ಆಗೈತಿ. ಇಂಥವೆಲ್ಲ ತಗೊಂಡೋಗಿ ಅಡ್ವರ್ಟೈಸ್ ಮಾಡಿ ನಮಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡೋಕ್ಕೆ ಚಂದನವಾಹಿನಿಗೂ ನನಗೆ ಭಾಳ ಇಂಪಾರ್ಟೆಂಟು. ದಿವಾಕರ್ ಅವರೇ, ತಾವು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ನೀಡುತ್ತಿರುವ ಸವಲತ್ತುಗಳ ಬಗ್ಗೆ ಕುರಿತು ಸ್ವಲ್ಪ ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಬಿತ್ತನೆ ಬೀಜವನ್ನ 50% ಸಹಾಯಧನದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಾ ಇದೀವಿ. ಜೊತೆಗೆ ಸಾವಯವ ಗೊಬ್ಬರವನ್ನು ಸಹ ನಾವು 50% ಸಹಾಯಧನದಲ್ಲಿ ಎಲ್ಲಾ ವರ್ಗದ ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ನಮ್ಮಲ್ಲಿ ಎಲ್ಲಾ ಕೀಟನಾಶಕಗಳು ಮತ್ತೆ ಪೀಡೆ ನಾಶಕಗಳು ನಮ್ಮಲ್ಲಿ ಸಹಾಯಧನದಲ್ಲಿ ದೊರೀತಾ ಇದೆ, ಅದನ್ನ ನಾವು ಪಡ್ಕೋಬಹುದು.
ಮುಖ್ಯವಾಗಿ ಈಗ ರೈತರುಗಳಿಗೆ ಒಕ್ಕಣೆ ಸಂದರ್ಭದಲ್ಲಿ ಈ ಮಳೆಯಿಂದ ಬೆಳೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಕೃಷಿ ಸಂಸ್ಕರಣಾ ಯೋಜನೆಯಲ್ಲಿ ನಾವು ಟಾರ್ಪಲಿನ ವಿತರಣೆ ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯ ವರ್ಗದವರಿಗೆ 50% ಸಹಾಯಧನದಲ್ಲಿ ಮತ್ತೆ ಪರಿಶಿಷ್ಟ ಜಾತಿ ವರ್ಗದವರಿಗೆ 90% ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲಾ ಯಂತ್ರೋಪಕರಣಗಳನ್ನ 50% ಸಹಾಯಧನದಲ್ಲಿ, ಪರಿಶಿಷ್ಟ ಜಾತಿ ವರ್ಗದವರಿಗೆ, ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನದಲ್ಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಿತ್ತನೆಯಿಂದ ಹಿಡಿದು ಕಟಾವು ಮಾಡಿ ಒಕ್ಕಣೆ ಮಾಡಿ ಅದನ್ನ ಸಂಸ್ಕರಣೆ ಮಾಡೋ ತನಕ ಎಲ್ಲಾ ಯಂತ್ರೋಪಕರಣಗಳಲ್ಲಿ ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ನಾವು ರೈತ ಸಂಪರ್ಕ ಕೇಂದ್ರಗಳಿಗೆ ಬಂದು ನಾವು ಪಡ್ಕೊಳಕ್ಕಾಗಲ್ಲ ಅಂತಂದ್ರೆ ಆ ಸವಲತ್ತನ್ನು ಇಲ್ಲೇ ಬಂದು ವಿತರಣೆ ಮಾಡಿಸೋಷ್ಟು ಕ್ರಮ ವಹಿಸಕ್ಕೆ ನಾವು ಕ್ರಮ ತಗೋತಾ ಇದ್ದೀವಿ. ಏನು ತೆಂಗಿನಲ್ಲಿ ಹುಳು ಬಾಧೆ ಅಂತ ಹೇಳಿದ್ರು, ಇದಕ್ಕೆ ಇನ್ನೊಂದು ಅನುಕೂಲ ಇದೆ. ತೋಟಗಾರಿಕೆ ಇಲಾಖೆನಲ್ಲಿ ಈ ಪರತಂತ್ರ ಜೀವಿ ಇವನ್ನ ನಿಮಗೆ ಸಚೆಟ್ಗಳನ್ನ ಕೊಡ್ತಾರೆ. ನೀವೇನಿಲ್ಲ, ನೀವು ಹೋಗಿ ಅಲ್ಲಿ ನಿಮ್ಮ ಹೆಸರುಗಳನ್ನ ಬರೆಸಿ ನಮಗೆ ಪರತಂತ್ರ ಜೀವಿದ ಇದನ್ನ ಕೊಡಿ ಅಂತ ಹೇಳಿದ್ರೆ ಅವರು ನಿಮ್ಗೆ ಒದಗಿಸ್ಕೊಡ್ತಾರೆ. ಅವನ್ನ ನೀವು ಏನಿಲ್ಲ ಹೋದಾಗ ಎಲ್ಲಿ ತಾಲೂಕುಗೋ ಅಥವಾ ಹೋಬಳಿ ಮಟ್ಟಕ್ಕೆ ಹೋದಾಗ ಅವನ್ನ ಪಡ್ಕೊಂಡು ಬಂದು ತೋಟದಲ್ಲಿ ಗರಿಗಳಿಗೆ ಎಲ್ಲಾದ್ರೂ ಪಿನ್ ಮಾಡ್ತಾ ಬಂದ್ರೆ ಅದರಿಂದನೂ ಸಹ ನೀವು ಅನುಕೂಲ ಆಗ್ತದೆ. ಬೆಳೆ ಪರಿಹಾರಕ್ಕೆ ಏನು ಇದನ್ನ ಕಟ್ಟಿ ಅಂತ ಹೇಳಿದ್ರಲ್ವಾ, ದುಡ್ಡು ಕಟ್ಟಿ ಆಮೇಲೆ ನಿಮಗೆ ಪರಿಹಾರ ಕೊಡ್ತೀವಿ ಅಂತ. ಈ ಇಳ್ಕೊಂಡು ಮಳೆ ಗಾಳಿ ಬೀಸಿದ್ರೆ ಆ ದುರ್ಗಳಿ ಮೇಲೆ ಉಯ್ತೈತೆ, ಅಲ್ಲಿ ಸಾಕಷ್ಟು ರಾಗಿ ಆಗ್ತೈತೆ. ಆ ಮಳೆ ಹತ್ತು ಹೋಗಿದ್ದ ದೇಶ ನಮ್ಗೆ ಏನು ಇಲ್ದಂಗೆ ಆಗ್ತೈತೆ. ಆವಾಗ ಏನು ಮಾಡ್ತಾರೆ, ದುರ್ಗಳಿ ಒಳಗೆ ಚೆನ್ನಾಗಿ ಬೆಳೆ ಆಗೈತೆ ಅಂದರೆ ತುಮಕೂರು ತಾಲೂಕು ಸುಭಿಕ್ಷವಾಗೈತೆ. ಮುಗಿತಾ ಎಲ್ಲ ಸುಭಿಕ್ಷ ಆಗೋಯ್ತು. ಯಾವುದೋ ಒಂದು ಕಡೆ ತಗೊಂಡ್ರೆ ಆಗೋಯ್ತು. ಮತ್ತು ಇನ್ನೊಂದು, ಕೃಷಿ ಇಲಾಖೆ ಒಳಗೆ ಎಲ್ಲ ರೈತರಿಗೂ ಅನುಕೂಲತೆ ಅಂತ ಹೇಳ್ತೀರ. ಅದರಲ್ಲಿ 2 ವಿಭಾಗ ಮಾಡಿದ್ದೀರ, SC ST ಜನರಲ್ ಅಂತ. ಜನರಲ್ಗೆ 1800 ರೂಪಾಯಿ ಟಾರ್ಪಲ್ ಅಂತೀರ. ತುಮಕೂರಿಗೆ 1600 ರೂಪಾಯಿ ಸಿಗ್ತೈತೆ. ಅದೇ ತುಮಕೂರು ಮಂಡಿಪೇಟೆಗೆ ಹೋದರೆ 6000 ರೂಪಾಯಿ ಬೀಜದ ಕೆಳಗೆ ಸಿಗ್ತೈತೆ. ಇಲ್ಲಿ 8500 ಮಾಡ್ತೀರ. ಇನ್ನೂ ಅಕಸ್ಮಾತ್ ಏನಾದರೂ ಮುಂದುವರೆದು ಹೋದರೆ ಸ್ಕೀಮ್ ಇಲ್ಲಪ್ಪ, ಸ್ಕೀಮ್ ಬರಲಿ ಹೇಳ್ತೀವಿ, ಅರ್ಜಿ ಕೊಟ್ಟು ಹೋಗು ಅಂತಾರೆ. ಅದು ಬರೋದು ಇಲ್ಲ, ಆಗೋದು ಇಲ್ಲ. ನಾನು ST ಜನಾಂಗ ಈ ಮಿನಿ ಟ್ಯಾಕ್ಟ್ರಿಗೆ ಅರ್ಜಿ ಹಾಕಿ ಸುಮಾರು ದಿವಸ ಇವತ್ತಿನವರೆಗೂ ಬಂದಿಲ್ಲ. ನಾನು ಟ್ಯಾಕ್ಟ್ರಿ ನಂಬ್ಕೊಂಡು ಹಂಗೆ ಕೂತ್ಕೊಂಡ್ರೆ ನಾನು ಬೇಸಾಯ ಮಾಡೋದು ಹೆಂಗೆ? ರಂಗಸ್ವಾಮಿಯವರು 3 ಭಾಳ ಮುಖ್ಯವಾದ ಪ್ರಶ್ನೆ ಕೇಳಿದರು. ಒಂದು, ಬೆಳೆ ವಿಮೆ ಕಟ್ತೀವಿ, ಅಲ್ಲೆಲ್ಲೋ ಮಳೆ ಆಗುತ್ತೆ, ಇಲ್ಲಿ ಮಳೆ ಆಗೋದಿಲ್ಲ, ಅಲ್ಲಿ ಮಳೆ ಆಗಿದ್ದ ಜಾಗ ನೋಡಿ ಸುಭಿಕ್ಷಾ ಅಂತ ಡಿಕ್ಲೇರ್ ಮಾಡಿಬಿಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ನಿಮ್ಮದು. ಇದು ನೀವು ಹೇಳಿದ್ದು ಯಾವಾಗ ನಿಜ ಇತ್ತು ಅಂದರೆ, ನಾವು ತಾಲೂಕನ್ನ 1 ಯೂನಿಟ್ ಅಂತ ತಗೊಂಡು ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ. ಈಗ ಅದನ್ನ ನೆಕ್ಸ್ಟ್ ಹೋಬಳಿ ಮಟ್ಟಕ್ಕೆ ತಂದ್ವಿ. ಈಗ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೀವಿ. ಗ್ರಾಮ ಪಂಚಾಯತಿನಲ್ಲೂ ಈಗ ಏನಾಗಿದೆ ಅಂದರೆ, ಇವ್ರು ಅಂದಂಗೆ 4-5 ಹಳ್ಳಿ ಇರ್ತದೆ, ಅಥವಾ 8-10 ಹಳ್ಳಿನೂ ಕೆಲವೊಂದು ಗ್ರಾಮ ಪಂಚಾಯತಿಲಿ ಇದ್ದಾವೆ. ಅಂಥ ಕಡೆ ಬೆಳೆ ಕಟಾವು ಪ್ರಯೋಗಗಳು ಮಾಡುವಾಗ ಯೂನಿಫಾರ್ಮ್ ಆಗಿ ಮಾಡದೇ ಇರುವಂಥ ಸಂದರ್ಭದಲ್ಲಿ ನೀವು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ, ಇಲ್ಲ ಅಂತಿಲ್ಲ. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಬೆಳೆ, ಉದಾಹರಣೆಗೆ ರಾಗಿಗೆ ನೀವು ಇನ್ಶೂರೆನ್ಸ್ ಕಟ್ಟಿದ ಮೇಲೆ ಅಲ್ಲಿ 8 ಬೇರೆ ಬೇರೆ ಜಾಗದಲ್ಲಿ ಬೆಳೆ ಕಟಾವು ಮಾಡಿ ನೋಡಿ ಆವ್ರೇಜ್ ತೆಕ್ಕೊಂಡು ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಈಗ ಕಳೆದ ವರ್ಷ ಅಲ್ಲ, ಅದು ಅದರಿಂದಿನ ವರ್ಷ 60 ಕೋಟಿ ಏನು ಬಂತು, ಅದು ಬರ್ತಿರ್ಲಿಲ್ಲ. ಈಗ ಇನ್ನೂ ಒಂದು ಹೆಚ್ಚಿನ ನಿಖರತೆ ಸಲುವಾಗಿ ಪ್ರತಿ ಹಳ್ಳಿಲೂ ಇದೊಂದು ಎಕ್ಸ್ಪೆರಿಮೆಂಟ್ ತಗೋಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಆ ಹಂತಕ್ಕೆ ಬಂದರೆ ನೀವು ಅಂದಂಗೆ ಆ ಥರದ್ದು ಯಾವುದೂ ಸಮಸ್ಯೆ ಆಗೋದಿಲ್ಲ. ಮೊದಲು ಇತ್ತು ಸತತ 50% ಈ ಥರದ ಸಮಸ್ಯೆ ಇತ್ತು. ಈಗ ಸಾಕಷ್ಟು ಕಡಿಮೆ ಆಗಿದೆ. ಎಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಎಲ್ಲಿ ಬೀಳ್ತಾ ಇಲ್ಲ ನೋಡಿಕೊಂಡು ಪ್ರತಿ ಗ್ರಾಮ ಪಂಚಾಯತಿ ವಾರು ಬೆಳೆವಾರು ಇಳುವರಿ ರೆಕಾರ್ಡ್ ಮಾಡ್ತಾರಿಂದ ಆ ಸಮಸ್ಯೆ ಸಾಕಷ್ಟು ಕಡಿಮೆ ಆಗಿದೆ. ಮುಂದಿನ ದಿನದಲ್ಲಿ ಪ್ರತಿ ಗ್ರಾಮದಲ್ಲೂ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರದ ಗಮನದಲ್ಲಿದೆ, ಅದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಏನು ಕೇಳಿದ್ರಿ ಅಂದರೆ ರೇಟ್ ಬಗ್ಗೆ. ಈಗ ರೇಟಲ್ಲಿ ಮಾರ್ಕೆಟಲ್ಲಿ ಹೊರಗಡೆ ಕಡಿಮೆ ಸಿಗ್ತದೆ, ನಿಮ್ಮದು ರೇಟು ಜಾಸ್ತಿ ಇದೆ ಅಂತ. ಈ ರೇಟ್ ಬಗ್ಗೆ ಏನಾಗುತ್ತೆ ಅಂದರೆ, ಸರ್ಕಾರದ ಮಟ್ಟದಲ್ಲಿ ಒಂದು ಟೆಂಡರ್ ಥರ ಕರೆದು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟನ್ನೇ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಅಥವಾ ಜಾಸ್ತಿನೂ ಕೊಡೋಕ್ಕೆ ಬರಲ್ಲ, ಕಡಿಮೆನೂ ಕೊಡೋಕ್ಕೆ ಬರಲ್ಲ. ನೀವು ಅದು ಏನು ಹೇಳಿದಿರಿ ಮಾರ್ಕೆಟಲ್ಲಿ ಕಡಿಮೆ ಇರ್ತದೆ, ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಮಾರ್ಕೆಟ್ ರೇಟ್ಗೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ತಂದು ಅದು ಅವರು ಸರಿ ಮಾಡೋವಂಥ ಪ್ರಯತ್ನ ಅದಕ್ಕೆ ಒಂದು ಮಾಡ್ತೀವಿ. ಇನ್ನೊಂದು ವಿಚಾರ, ಟ್ಯಾಕ್ಟ್ರದ್ದು ಒಂದು ಕೇಳಿದ್ರಿ. ಇದು ಒಂದು ಮಾತ್ರ ಸಮಸ್ಯೆ ಎಲ್ಲ ಕಡೆಗೂ ಇದೆ. ಈಗ SC STಗೆ 90% ಸಬ್ಸಿಡಿ, ಜನರಲ್ಲಿಗೆ 50% ಸಬ್ಸಿಡಿ, ಬೇರೆ ಉಪಕರಣಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸಬ್ಸಿಡಿ ಅಮೌಂಟ್ ಹೆಚ್ಚಿರೋದ್ರಿಂದ ಕಳೆದ ಒಂದು 5-6 ವರ್ಷದಿಂದ SC ST ಟ್ರ್ಯಾಕ್ಟರ್ಸ್ನ ಸರ್ಕಾರದಿಂದ ಕೊಟ್ಟಿಲ್ಲ. ಬಟ್ ಅರ್ಜಿಗಳಂತೂ ತಗೊಂಡು ಇಟ್ಕೊಂಡಿದ್ದೀವಿ. ಅಕಸ್ಮಾತ್ ಅವ್ರು ಕೇಳಿದ್ರೆ ಈಗಾಗಲೇ
ನಮ್ಮ ಕಳೆದ ಒಂದು 15 ದಿವಸ ಕೆಳಗಡೆ ನಮ್ಮಲ್ಲಿ ಎಷ್ಟು ಅರ್ಜಿಗಳು SC/ST ಬಾಕಿ ಇದಾವೆ ಅನ್ನುವಂಥದ್ದು ವರದಿ ಕೇಳಿದ್ರು ಅದನ್ನು ಕೊಟ್ಟಿದ್ದೀವಿ. ಅದು ಬಂದರೆ ಖಂಡಿತ ಕೊಡ್ತೀವಿ. ಅದು ಒಂದು ಹೊರತುಪಡಿಸಿ ಉಳಿದಿದ್ದ ಎಲ್ಲ ಸ್ಕೀಮಲ್ಲೂ ಯಾವುದೂ ಕೊರತೆ ಇಲ್ಲ. ಈಗ ಮಾರ್ಕೆಟ್ನಲ್ಲಿ ಸರ್ಟಿಫೈಡ್ ನಾನ್ ಸರ್ಟಿಫೈಡ್ ಅಂತ ಬರ್ತದೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು ಅಥವಾ ರಾಷ್ಟ್ರೀಯ ಬೀಜ ನಿಗಮ ಮತ್ತೆ ಆಯಿಲ್ ಫೆಡರೇಷನ್ಸ್ ಇಂದ ನಾವು ಈ ಬೀಜಗಳನ್ನ ನಾವು ಏನು ಕಡಲೆಕಾಯಿ ಅಂತ ಹೇಳ್ತಾ ಇದೀರಿ ಅದನ್ನ ಕೊಡ್ತೇವೆ. ಇಲ್ಲಿ ಅದನ್ನ ಕೊಡಬೇಕಾದ್ರೆ ಅದರದೇ ಆದ ಮಾನದಂಡ ಇಟ್ಕೊಂಡು ಅದಕ್ಕೆ ಸರ್ಟಿಫಿಕೇಟ್ ಮಾಡಿ ಅದನ್ನ ಸರ್ಟಿಫೈ ಮಾಡಿ ಕೊಡ್ತಾರೆ. ಆ ರೈತರುಗಳು ಅದನ್ನ ಬಳಸ್ಕೋಬೇಕಾದ್ರೆ ಅಕಸ್ಮಾತ್ ಬಿತ್ತನೆನಲ್ಲಿ ಎಲ್ಲಾದ್ರೂ ಮೊಳಕೆ ಬರಲಿಲ್ಲ ಅಥವಾ ಏನೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಸ್ಥೆಗಳು ಜವಾಬ್ದಾರಿ ಇರ್ತವೆ. ಆದ್ರೆ ನಾವು ಪ್ರೈವೇಟ್ ನಲ್ಲಿ ತರಬೇಕಾದ್ರೆ ಏನಾಗ್ತದೆ, ಈಗ ಟೈಮು ರೈತರು ಇಲಾಖೆಯಲ್ಲಿ ಎಲ್ಲೋ ಸರಬರಾಜು ಕಡಿಮೆ ಆಗಿರ್ತದೆ, ರೇಟ್ ಜಾಸ್ತಿ ಇದೆ ಇದನ್ನ ಕೆಲವರು ದಲ್ಲಾಳಿಗಳು ಅಥವಾ ಅಂಗಡಿಯವರು ಅಡ್ವಾಂಟೇಜ್ ತಕೊಂಡು ಎಲ್ಲೋ ಒಂದು ಕಡೆ ಬಿತ್ತನೆ ಬೀಜನ ತಂದು ಕಳ್ಳ ಮಾರ್ಗದಲ್ಲಿ ಅದನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ರೆಸಿಪ್ಟ್ ಇರೋದಿಲ್ಲ ಅಥವಾ ಬಿಲ್ ಇರೋದಿಲ್ಲ, ಅವ್ರೇನೋ ಒಂದು ತಗೊಂಡು ಹೋಗ್ತೀರಿ, ನಷ್ಟ ಆದ್ರೆ ಮತ್ತೆ ಇಲಾಖೆ ಮುಖಾಂತರ ಬರ್ತೀರಿ. ಇದಿಷ್ಟೇ ನಡೀತಾ ಇರೋದು ಬಿಟ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನುಕೂಲ ಆಗ್ಲಿ ಅಂತ ಬೆಲೆ ನಿಗದಿಪಡಿಸ್ಬೇಕಾದ್ರೆ ಅದನ್ನ ಎಲ್ಲಾನು ಯೋಚನೆ ಮಾಡಿ ನಿಗದಿಪಡಿಸಿರ್ತಾರೆ. ಮೊನ್ನೆ ಇನ್ನೂ ರೀಸೆಂಟ್ ಆಗಿ 1 ತಿಂಗಳು ಆಗಿಲ್ಲ, 2-3 ಸತಿ ಅರಣ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದೀವಿ. ಚಿರತೆ ಬಂದು ದಾಳಿ ಮಾಡಿದೆ. ಚಿರತೆನ ಅಟ್ಲೀಸ್ಟ್ ಅವ್ರು ಹಿಡಿದು ಬೇರೆ ಕಡೆನೂ ಸಾಕ್ಸಿಲ್ಲ. ಹಾಗೆ ದಾರಿಲಿ ಹೋಗೋರಿಗೆಲ್ಲ ಕಾಣಿಸಿದೆ, ಆದ್ರೆ ನಮಗೂ ದಾಳಿ ಮಾಡಿದ್ದು, ಇಲ್ಲೆಲ್ಲ ಗಾಯ ಆಗಿತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ನೀವು ಮನವಿ ಮಾಡ್ಕೊಡ್ಬೇಕು ಅಂತ ಇದು. ನೀವು ಕೇಳಿದ್ದು ಸರಿ ಇದೆ, ಬಟ್ ಏನಾಗುತ್ತೆ ಇಲ್ಲಿ ಕೃಷಿ ಇಲಾಖೆಯಿಂದ ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈಗ ಹೋದ ತಕ್ಷಣ ಅವರು ಯಾರು ಅರಣ್ಯ ಇಲಾಖೆಯವರು ಇದ್ದಾರೆ ಅವ್ರ ಗಮನಕ್ಕೂ ತಗೊಂಡ್ಬರ್ತೀವಿ. ಸಾಧ್ಯ ಆದ್ರೆ ಇದನ್ನ ಇನ್ನೂ ಹೆಚ್ಚಿನ ಮೇಲಿನ ಅಂದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಆ ಥರದ್ದು ತಂದ್ಬಿಟ್ಟು ಈ ರೀತಿ ಸಮಸ್ಯೆ ಇದೆ, ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ದಯವಿಟ್ಟು ಅಟೆಂಡ್ ಮಾಡಿ ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತೀವಮ್ಮ. ತೆಂಗಿನ ಗಿಡಕ್ಕೆ ಬಾಧಿಸುವ ರೋಗದ ಬಗ್ಗೆ ನಿಯಂತ್ರಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂದ್ರಲ್ಲ, ಏನು ಕ್ರಮ ಕೈಗೊಂಡಿದ್ದೀರಾ? ತೆಂಗಿನ ಕಪ್ಪುತಲೆ ಹುಳಕ್ಕೆ ಮೊದಲನೇದಾಗಿ ಇದು ಯಾವ ಹಂತದಲ್ಲಿ ಇದೆ ಅನ್ನೋದಕ್ಕೆ ಈ ಮೋಹಕ ಬಲೆಗಳು ಬರ್ತವೆ. ಇದು ಗಮನಿಸಬೇಕು. ಯಾವ ಪ್ರೌಢಾವಸ್ಥೆ, ಯಾವಾಗ ಈ ಪತಂಗಗಳು ಹಾರ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನಿಸ್ಬಿಟ್ಟು ಅದರ 15 ದಿನಕ್ಕೆ 12-15 ದಿನಕ್ಕೆ ನೀವು ಬೇರಿಗೆ 1% ಅಥವಾ 10,000 ppm ಅಂತ ಬರುತ್ತೆ, 1% ಬೇವಿಂದು ಅಜಾದಿರಾಕ್ತಿನ್ ಅಂತ ಸಿಗುತ್ತೆ ನಿಮಗೆ, ಬೇವಿಂದ ಔಷಧಿ. ಆ ಬೇವಿನ ಔಷಧಿ 1% ತಗೊಂಡು ಅದರದ್ದು 10 ml ನೀರಿಗೆ ಬೆರೆಸ್ಬಿಟ್ಟು ಒಂದು ಪಟ್ನ ಕಟ್ಟಿ ಒಂದು ಬೇರಿನ ಕೆಂಪು ಬೇರು ಅಂದರೆ ಇನ್ನೂ ತೀರಾ ಎಳೆ ಬೇರು ಅಲ್ಲ, ಮೆಚೋರ್ ಅಂದರೆ ಹಳೆ ಬೇರು ಅಲ್ಲ, ಆ ಥರ ಒಂದು 3 ಅಡಿ ಗಿಡ ಬಿಟ್ಟು ಒಂದು 3 ಅಡಿಯಲ್ಲಿ ಆ ಬೇರು ತೆಗೆದು ಅದಕ್ಕೆ ಒಂದು ಕಟ್ ಮಾಡಿ ಆ ಪಟ್ನ ಕಟ್ಬಿಟ್ಟು ಬಿಟ್ಟರೆ 1 ದಿನ ಅಥವಾ 1 ಸರಿ 2 ದಿನಕ್ಕೆ ಅದು ಹೀರ್ಕೊಳ್ಳುತ್ತೆ. ಹೀರ್ಕೊಳ್ಳೋದ್ರಿಂದ ನಿಮಗೆ ಬರೀ ಇದೊಂದೇ ಅಲ್ಲ, ಕಪ್ಪುತಲೆ ಹುಳ ಅಂತಲೇ ಅಲ್ಲ, ಈ ನುಷಿ ಆದರೂ ಅಷ್ಟೇ, ಅಥವಾ ಈಗ ಇದೇನಿದು ಬಿಳಿ ನೊಣ ಜಾಸ್ತಿ ನಿಮಗೆ ಬಾಧೆ ಕೊಡ್ತಿದೆ, ಬಿಳಿ ನೊಣ, ಆ ಬಿಳಿ ನೊಣಕ್ಕೂ ಇದು ಅನುಕೂಲ ಆಗುತ್ತೆ ನಿಮಗೆ. ಬಿಟ್ಟರೆ ಈ ಪರತಂತ್ರ ಜೀವಿಗಳು ಅಂತ ಸಿಗ್ತವೆ ನಿಮಗೆ. ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 2 ಬರ್ತವೆ, ಒಂದು ಬ್ರೆಕಾನ್ ಅಂತ ಬರುತ್ತೆ, ಗೋನಿಯೋಸಸ್ ಅಂತ ಬರುತ್ತೆ. ಅದು ಅಷ್ಟೇ, ಈ ಬ್ರೆಕಾನ್ ಅಂತ ಏನು ಬರುತ್ತೋ ಅದು ಈ ಇನ್ನೂ ಮರಿಹುಳುಗಳು, ಇನ್ನು ಚಿಕ್ಕ ಮರಿಹುಳುಗಳು ಇರ್ತವೆ, ಆ ಹಂತದಲ್ಲಿ ಮಾತ್ರ ಇದನ್ನು ಬಿಡಬೇಕಾಗತ್ತೆ. ಆವಾಗಲೇ ಇದು ಎಫೆಕ್ಟ್ ಇರೋದು. ಅದಕ್ಕೆ ದೊಡ್ಡದಾದ್ಮೇಲೆ ಕೋಶಾವಸ್ಥೆ ಹೋದ್ಮೇಲೆ ಇದರ ಎಫೆಕ್ಟ್ ಇರಲ್ಲ. ಹಾಗೆ ಗೋನಿಯೋಸಸ್ ಅಂತ ಕೊಡ್ತಾರೆ, ಒಂದು CCL ಕೊಡ್ತಾರೆ ಅದಕ್ಕೆ ನಿಮಗೆ. ಅದನ್ನ ಒಂದು ಗಿಡಕ್ಕೆ 20 ಥರ ಬಿಡಿ ಅಂತ ಹೇಳ್ತಾರೆ. ಆ 20 ಬಿಟ್ಟರು ನಿಮಗೆ ಅದು ಮರಿಹುಳುಗಳು ಸ್ವಲ್ಪ ದೊಡ್ಡದಾಗಿರ್ತವೆ. ಸ್ವಲ್ಪ ದೊಡ್ಡ ಮರಿಹುಳ ಬಂದಾಗ ಅದು ತಿಂತಾವೆ ಅವನ್ನ. ಸೊ ನಾನು ಮೊದಲೇ ಹೇಳ್ದಂಗೆ ಯಾವ ಹಂತದಲ್ಲಿ ಆ ಹುಳ ಯಾವ ಹಂತದಲ್ಲಿ ನೋಡಿಕೊಂಡು ನೀವು ಹತೋಟಿ ಕ್ರಮ ಮಾಡಬೇಕು. ಇದರಲ್ಲಿ ನೀವು ಹೇಳ್ದಂಗೆ ಯಾವುದೋ ರಾಸಾಯನಿಕನ ನಾವು ಉಪಯೋಗಿಸೋ ಅಂತ ಅವಶ್ಯಕತೆ ಏನಿರೋದಿಲ್ಲ. ರೈತ ಬಂದವರೇ, ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಆ ಒಂದು ಪ್ರಶ್ನೆಗೆ ಹಲವಾರು ರೈತರು ಉತ್ತರ ನೀಡ್ತಾ ಇದ್ದಾರೆ. ತಮಗೂ ಸಹ ಒಂದು ಅವಕಾಶ ಇದೆ. ಪ್ರತಿ ತಿಂಗಳ 2ನೇ ಶುಕ್ರವಾರ ಮತ್ತು 4ನೇ ಶುಕ್ರವಾರದಲ್ಲಿ ಸಂಜೆ 6 ಗಂಟೆಗೆ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮ ಮೂಡಿ ಬರುತ್ತೆ. ತಾವು ಸಹ ಆ ಒಂದು ಕಾರ್ಯಕ್ರಮ ವೀಕ್ಷಿಸಿ ಅಲ್ಲಿ ಕೇಳಲಾಗುವ ಪ್ರಶ್ನೆಗೆ ಉತ್ತರ ನೀಡಿ, ಅದಕ್ಕೆ ಉತ್ತರ ನೀಡಿದ್ದೇ ಆಗಿದ್ರೆ ತಾವು ಸಹ ಅದೃಷ್ಟವಂತ ವಿಜೇತರಾಗಕ್ಕೆ ಅವಕಾಶ ಇದೆ. ನಾವು ನೇಗಿಲ ಯೋಗಿಯ 7ನೆಯ ಒಂದು ಸರಣಿ ಕಾರ್ಯಕ್ರಮದಲ್ಲಿ
ಒಂದು ಪ್ರಶ್ನೆ ಕೇಳಲಾಗಿತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ. ಆ ಒಂದು ಸಂಚಿಕೆಯಲ್ಲಿ ಉತ್ತರ ನೀಡುವಂತಹ ಎಲ್ಲ ರೈತ ಬಾಂಧವರನ್ನ ಆ ಒಂದು ಚೀಟಿ ಎತ್ತುವ ಮೂಲಕ 3 ಅದೃಷ್ಟವಂತ ರೈತರಿಗೆ ನಾವು ಆರಿಸ್ತಾ ಇದ್ದೀವಿ. ಆ ಒಂದು ಪ್ರಕ್ರಿಯೆ ನಾವು ಇಲ್ಲಿಗೆ ಆರಂಭ ಮಾಡ್ತಾ ಇದ್ದೇವೆ. ರೈತ ಬಾಂಧವರೇ, ಈ ಒಂದು ಗಾಜಿನ ಕುಂಡದಲ್ಲಿ ನೇಗಿಲ ಯೋಗಿ 7ನೇ ಒಂದು ಸಂಚಿಕೆಯಲ್ಲಿ ಉತ್ತರ ನೀಡುವಂತಹ ರೈತ ಬಾಂಧವರು ಇದ್ದಾರೆ. 3 ಅದೃಷ್ಟವಂತ ವಿಜೇತರನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಕೆಳಗಡೆ ಮಾಡಿ. ಆಯ್ತು. ಹುಲಿರಾಜ್ ಸರ್ ಅವರು ದಯಮಾಡಿ ಅದನ್ನ ಕುಲ್ಕಿ ಒಬ್ಬ ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹನುಮಂತರಾಯಪ್ಪನವರು ಆರಿಸ್ತಾ ಇದ್ದಾರೆ. ದಯಮಾಡಿ ಆ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ನಾವು ನೋಡೋಣ. ಇವಾಗ ಯಲ್ಲನಗೌಡನ ಪಾಟೀಲ, ಬಾಗಲಕೋಟೆ ಜಿಲ್ಲೆ, ಇಲಾಳ ಗ್ರಾಮ, ಇವರು ಅದೃಷ್ಟವಂತ ವಿಜೇತರು. ಅವರಿಗೆ ನಾವು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ನಾಗರಾಜ್ರವರು 2ನೇ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ. ಸುನೀಲ ಅಶೋಕ, ಹುಣಸಿಕಟ್ಟೆ, ಬೀಳಗಿ ತಾಲೂಕು, ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲೆಯೇ ಆರಿಸಿ ಬಂದಿದೆ. ಈಗ 3ನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ. ಜೀವನ್ ಸಿಟಿ, ಸೋಗಿಲು ಗ್ರಾಮ, ದಾವಣಗೆರೆ ಜಿಲ್ಲೆ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಲು ನೀವೆಲ್ಲ ಕಾರಣಭೂತರಾಗಿದ್ದೀರಾ. ತುಮಕೂರು ಜಿಲ್ಲೆಯ ಉಡುಗೆರೆ ಹೋಬಳಿಯ ಅನುಪನಹಳ್ಳಿ ಗ್ರಾಮದ ರೈತರಿಗೆ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಸಂಪನ್ನಗೊಳಿಸೋಣ. ಧನ್ಯವಾದಗಳು. ರೈತ ಬಾಂಧವರೇ ನಮಸ್ಕಾರ. ನೇಗಿಲ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ಪ್ರಶ್ನೆ: ತೆಂಗಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖವಾದ ಕೀಟ ಯಾವುದು? ಉತ್ತರ 1 ಕೆಂಪು ತಲೆ ಕಂಬಳಿ ಹುಳು, ಉತ್ತರ 2 ಕಪ್ಪು ತಲೆ ಮೂತಿ ಹುಳು. ಪ್ರಶ್ನೆ ಮತ್ತೊಮ್ಮೆ: ತೆಂಗಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟ ಯಾವುದು? ಉತ್ತರ 1 ಕೆಂಪು ತಲೆ ಕಂಬಳಿ ಹುಳು, ಉತ್ತರ 2 ಕಪ್ಪು ತಲೆ ಮೂತಿ ಹುಳು. ಉತ್ತರಗಳನ್ನು ಕಳುಹಿಸಲು ವಾಟ್ಸಾಪ್ ಸಂಖ್ಯೆ 94801188. ವಾಟ್ಸಾಪ್ ಸಂಖ್ಯೆ ಮತ್ತೊಮ್ಮೆ 9480118811. ಉತ್ತರಗಳನ್ನು ಇಂದು ರಾತ್ರಿ 8 ಗಂಟೆ ಒಳಗೆ ಕಳುಹಿಸಬೇಕು. 3 ಜನ ಅದೃಷ್ಟವಂತ ವಿಜೇತರಿಗೆ ಬಹುಮಾನ ಗೆಲ್ಲುವ ಅವಕಾಶ. ನೇಗಿಲ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 24 ಕಂತುಗಳಲ್ಲಿದ್ದು ಆಯ್ಕೆಯಾದ ವಿಜೇತರನ್ನು ದೂರದರ್ಶನ ಕೇಂದ್ರಕ್ಕೆ ಆಹ್ವಾನಿಸಿ ಬಹುಮಾನಗಳನ್ನು ನೀಡಲಾಗುವುದು. ಕಾರ್ಯಕ್ರಮ ವೀಕ್ಷಿಸಿ ಬಹುಮಾನ ಗೆಲ್ಲಿ. ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಯೋಗಿ. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಅತ್ತೆ ಸೊಸೆ ಮಧ್ಯೆ ಇರುವಂತ ಸಂಬಂಧ ಇದೆಯಲ್ವಾ, ಅದು ಭದ್ರವಾಗಿದ್ದು ಬಿಟ್ರೆ 300 100 ಬಂದ್ರು ಕೂಡ ಏನು ಮಾಡಕ್ಕಾಗಲ್ಲ. ಯಾರದೇ ಮಾತಿಗೂ ಕಿವಿ ಕೊಡದೇನೆ ಇದ್ರೆ ಎಲ್ಲರ ಸಂಸಾರನು ಚೆನ್ನಾಗೇ ಇರುತ್ತೆ. ಅತ್ತೆ ಸೊಸೆ ಟಾಪಿಕ್ ಬಂತು ಅಂದ್ರೆ ಎಲ್ರಿಗೂ ಬಹಳ ಖುಷಿ. ನಿಮ್ಮ ಸೊಸೆ ಬಗ್ಗೆ ಬರಿಬೇಕು, ಇದು ನಿಮಗೆ, ನಿಮ್ಮ ಅತ್ತೆ ಬಗ್ಗೆ ಬರಿಬೇಕು. ಪರವಾಗಿಲ್ಲ, ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮಾಡ್ಕೋತಾ ಇದ್ದಾರೆ. ಟೈಮ್ ಓಡ್ತದೆ, 20 ಸೆಕೆಂಡ್ ಮುಗೀತು. ನಮಗೆ ಸುತ್ತಾಡಿಸ್ಬೇಕು, ಒಳ್ಳೆ ಒಳ್ಳೆ ಜಾಗ ತೋರಿಸ್ಬೇಕು, ಅದೆಲ್ಲವೂ ಅವಳ ಮನಸ್ಸಿನಲ್ಲಿದೆ. ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.